ಹೌದು, ಯಾಕಂದ್ರೆ ಇದೊಂದು ರಿಕ್ವೆಸ್ಟ್ ನಿಮ್ಗೆ ನಾನು ನಿಮ್ಮ ಹತ್ರ ಒಂದು ಬ್ರದರ್ ಹತ್ರ ರಿಕ್ವೆಸ್ಟ್ ಮಾಡ್ತೀರಿ, ಬೇರೆ ಆಪ್ಷನ್ ಏನಾದ್ರು ಇದೆಯಾ ಇದನ್ನ ಹಾಕದಾಗ ಏನಾದ್ರು ಒಂದು, ಯಾಕಂದ್ರೆ ಇಲ್ಲ ಇದು ಸರ್, ಆಲ್ಮೋಸ್ಟ್ ಈಗ ಇಲ್ಲಿ ಇದಕ್ಕೆ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಉಂಟು ಸರ್, ಹಾಗೆ ಇದು. ಅದೆಲ್ಲ ಏನು ಮಾಡಕ್ಕಾಗಲ್ಲ ಸರ್. ಈಗ ಏನೋ ಒಂದು ಇದಂತ ಮಾಡ್ಕೊಂಡಾಗ ಪ್ರಾಬ್ಲಮ್ ಫೇಸ್ ಮಾಡ್ಲೇಬೇಕಾಗ್ತದೆ. ಹಾಗೆ ಹೌದು, ಆದ್ರೆ ಇದನ್ನೊಂದು ಒಂದು 24th ಸರ್ ನಿಮ್ಗೆ ಅದು ಟೈಮ್ ಇರೋದು, ನಮ್ದು 24th ಆಲ್ಮೋಸ್ಟ್ ಕ್ಲಿಯರ್ ಆಗ್ತದೆ ಸರ್, ನಂಬಿ. ಬೇಕಾದ್ರೆ ಒಂದು ವಿಷಯ ಇಲ್ಲ, ರಿಕ್ವೆಸ್ಟ್ ನಿಮ್ಮ ಹಂಗೇನ್ ಹತ್ರ ಮಾಡಕ್ಕಾಗಲ್ಲ ಸರ್, ಸಾರಿ ಸರ್. ನೋಡಿ ಸರ್, ಒಂದು ಬೇಕಾದ್ರೆ ವಾಟ್ಸ್ಆಪ್ ಅಲ್ಲಿ ಬೇಕಾದ್ರೆ ಕಾಲ್ ಮಾಡಿ ಮಾತಾಡಿ ನಿಮ್ಮ ಅವ್ರ ಹತ್ರ ಇಲ್ಲ ಇಲ್ಲ ಬೇಕಾದ್ರೆ. ಸರ್, ನೋ ನೋ ನೋ, ಆ ಥರದ್ದೆಲ್ಲ ನಮ್ಮಲ್ಲಿ ಆ ಥರದ ವ್ಯವಸ್ಥೆಗಳೇ ಇಲ್ಲ. ಹೌದು, ಯಾಕಂದ್ರೆ ಇದೊಂದು ರಿಕ್ವೆಸ್ಟ್ ಗೋಸ್ಕರ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು, ಏನಾದ್ರೂ ಇಲ್ಲ ಒಂದು ಸರ್, ಒಂದು 3 days ಅಷ್ಟೇ, ಒಂದು ಮಂಡೇ ತನಕ ವೇಟ್ ಮಾಡಿದ್ರೆ ನಿಮ್ಗೆ ಅದರ ಹಂಗ್ ಕ್ಲಾರಿಟಿ ಮಾಡಕ್ಕಾಗಲ್ಲ ಸರ್, ತಪ್ಪಾಗ್ತದೆ, ಹಂಗ್ ಮಾಡ್ಬಾರ್ದು ನಾವು. ಹೌದು. ಹ್ಮ್ ಹ್ಮ್. ಇದರಲ್ಲಿ ಬೇರೆ ಅವ್ರದ ಬಗ್ಗೆ ಬ್ಯಾಡಾಗಿ ಬಂದ್ರೆ ವಾಪಸ್ ಪ್ರಾಬ್ಲಮ್ ಆಗ್ತದೆ ಅಂತಿಲ್ಲ ಹಾಗೆ. ಅಲ್ಲ, ಏನ್ ಮಾಡಕ್ಕಾಗಲ್ಲ ಸರ್. ಈಗ ತಪ್ಪನ್ನ ತಪ್ಪು ಅಂತಾನೆ ಹೇಳ್ಬೇಕು ಸರ್, ಅದು ಹೌದು, ಆಗುತ್ತೆ ಅದೌದು ಇನ್ನೊಂದು ಹೌದು. ಅಂತ ಮತ್ತೆ ಹೇಳಕ್ಕಾಗಲ್ಲ. ಅಲ್ಲ, ನೀವು ಹೇಳಿದ್ ಕರೆಕ್ಟ್, ಅದು ಹಾಗೆ ಹಾ ಇರ್ತದೆ. ಯಾಕಂದ್ರೆ ಇದು ನಮ್ಗೆ ಗೊತ್ತಿದ್ದ ಕಾರಣ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಏನಾದ್ರೂ ಒಂದು ಸರ್, ಸ್ಟಾಪ್ ಸಿಂಪಲ್ ಮಾಡ್ಲಿಕ್ಕೆ. ಸರ್, ಏನ್ ಗೊತ್ತಾ, ಸಿಂಪಲ್ ಸರ್. ಹಾ. ಟೆಕ್ನಿಕಲ್ ಮಿಸ್ಟೇಕ್ ಇಂದ ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಪೇಮೆಂಟ್ ಡಿಲೇ ಆಗೋದು ಉಂಟಾ ಸರ್? ಯಾವ ಬ್ಯಾಂಕ್ ಅಲ್ಲಿ ಆತರದ್ದು ವ್ಯವಸ್ಥೆ ಇದೆ ಸರ್? ಟೆಕ್ನಿಕಲ್ ಮಿಸ್ಟೇಕ್ ಆಗಿ ಬ್ಯಾಂಕ್ ಇಂದ ಟೆಕ್ನಿಕಲ್ ಮಿಸ್ಟೇಕ್ಸ್ ಇಂದ ಇಲ್ಲ, ಅದೇ ಫ್ರೀಜ್ ಅಂತ ಹೇಳಿದ್ರೆ ಒಂದು ಆಪ್ಷನ್ ಇರ್ಬೋದು ಅಷ್ಟೇ, ಅಲ್ಲ ಅದು ಬೇರೆ ಹಾಗೆ ಟೆಕ್ನಿಕಲ್ ಇಶ್ಯೂ ಇಲ್ಲ. ಅಷ್ಟೇ ಅಲ್ವಾ ಸರ್? ಮತ್ತೆ ಟೆಕ್ನಿಕಲ್ ಇಶ್ಯೂ ಅಂತ ರೀಸನ್ ಕೊಟ್ರೆ ಏನ್ ಅರ್ಥ ಸರ್ ಅದು? ಅದು ಫಸ್ಟ್ 2 ತಿಂಗಳಾಗಿತ್ತು ಸರ್ ಅವ್ರದ್ದು, ಹಾಗೆ ಫಸ್ಟ್ ಅಲ್ಲ, 2 ತಿಂಗಳು. ಈಗಲೂ ಕೂಡ ಲಾಸ್ಟ್ ನೆಕ್ಸ್ಟ್ 23rd ಅಥವಾ 24th ಒಳಗಡೆ ನಾನು ಮಾಡ್ತೀನಿ, ಬ್ಯಾಂಕ್ ಟೆಕ್ನಿಕಲ್ ಇಶ್ಯೂ ಇದೆ ಅಂತಾನೆ ಅವರು ಎಲ್ರಿಗೂ ಇದು ಕೊಟ್ಟಿರೋದು. ಆಕ್ಚುಲಿ ಏನ್ ಗೊತ್ತಾ ಸರ್, ಅದು ಅದು ಆ ಡೇಟ್ ವೈಸ್ ಹೋಯ್ತಲ್ಲ ಜನಗಳಿಗೆ ಅದರ ಮೇಲೆ ಹಂಗಲ್ಲ ನಂಬಿಕೆ. ಸರ್, ಈಗ ರೀಸನ್ ಕರೆಕ್ಟ್ ಅದು ಜೆನ್ಯೂನ್ ಆಗಿರೋ ಇರ್ಬೇಕಲ್ವಾ ಸರ್ ರೀಸನ್? ಟೆಕ್ನಿಕಲ್ ಹೌದು. ಇಶ್ಯೂ ಅಂತ ಯಾವ್ದಾದ್ರು ಬ್ಯಾಂಕು ಪೇಮೆಂಟ್ ನ ಹೋಲ್ಡ್ ಮಾಡುತ್ತಾ? ಇಲ್ಲ ಇಲ್ಲ ನಿಮ್ಮ ಇಲ್ಲ ದುಡ್ಡು ಅಕೌಂಟ್ ಅಲ್ಲಿ ಇದ್ರೆ ಇಲ್ಲ, ಈಗಲೂ ಸಹ ನಿನ್ನೆ ಸಹ ಪೇಮೆಂಟ್ ಹೋಗ್ತಾ ಉಂಟು ಸರ್ ಜನಗಳಿಗೆ. ನಾನು ಹೇಳ್ತಾ ಇರೋದು ಸರ್, ಈಗ ಓವರ್ ನಾನು ಹೇಳ್ತಾ ಇರೋದು. ಹಾ. ಟೆಕ್ನಿಕಲ್ ಇಶ್ಯೂ ಅಂತ ರೀಸನ್ ಕೊಟ್ರೆ ಇಶ್ಯೂ ಬೇರೆ ಇದೆ ಅಂತ ಅರ್ಥ ಅಲ್ವಾ? ಹೌದು ಹೌದು ಹೌದು, ಅಷ್ಟೇ ಅದು ಸರ್, ಹೌದು. ಸಿಂಪಲ್ ಅದು, ಸಿಂಪಲ್ ಅದಕ್ಕೆ ಸರ್, ಬೇರೆ ಇನ್ನೇನಿಲ್ಲ. ಅಲ್ಲ, ಬೇರೆ ಏನಾದ್ರೂ ಇದ್ರೆ ವ್ಯವಸ್ಥೆ ಇದ್ರೆ ಮಾತಾಡೋ ಅಂತ ಇಲ್ಲ ಹಾಗೆ ಖಂಡಿತ ನಿಮ್ಮ. ಖಂಡಿತ ಇಲ್ಲ ಸರ್, ಆ ಥರದ್ದು ಏನಿಲ್ಲ. ಹ. ಅಲ್ಲ, ಅವರ ಬಗ್ಗೆ ನಿಮ್ಗೆ ನಮ್ದೇನಿದೆ ಬೇರೆ ನಿಮ್ಗೆ ನೀವು ಜನಗಳಿಗೋಸ್ಕರ ಸಪೋರ್ಟ್ ಮಾಡುತ್ತಿರ್ಬೋದು, ಅದು ಖಂಡಿತ. ಯಾಕಂದ್ರೆ ನೀವು ಅದು ಮೀಡಿಯಾ ಅಂತ ಹೇಳಿದ್ರೆ ಜನಗಳಿಗೆ ಪರವಾಗಿ ಇರ್ಬೇಕಲ್ಲದೆ. ಹೌದು ಸರ್, ಆದ್ರೆ ಇದು ಹೌದು ಸರ್. ಆಕ್ಚುಲಿ ಇದು ಮಾತ್ರ, ಯಾಕಂದ್ರೆ ಇವರು ತುಂಬಾ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ ಸರ್ ಇರುವಾಗ, ಮಕ್ಕಳಿಗೆ ಆಗ್ಲಿ. ಅದು ನಂಗೆ ಬಡಸಾಗಿ ಹೆಲ್ಪ್ ಮಾಡಿದ್ರು ಅಂತ ಹೇಳ್ಬಿಟ್ಟು, ಈಗ ದರ್ಶನ್ ಪಾಪ ತುಂಬಾ ಜನಕ್ಕೆ ಒಳ್ಳೇದ್ ಮಾಡಿದ್ರು ಸರ್, ಹಂಗಂತ ಹೇಳ್ಬಿಟ್ಟು ಅವ್ರು ಕೇಸ್ ಮಾಡಿದ್ದ ನಾವು ಸಮರ್ಥನೆ ಮಾಡ್ಕೊಳಕ್ ಆಯ್ತದ? ಹೌದೌದು, ಅದೌದು. ಹಂಗೆ ಸರ್, ಹಂಗಾಗ್ತದೆ. ಹ. ಒಳ್ಳೇದ್ ಮಾಡಿದ್ರೆ ಒಳ್ಳೇದು, ತೊಂದ್ರೆ ಇಲ್ಲ, ಅದನ್ನು ನಾವು ಖಂಡಿತ ತೋರಿಸ್ತೀನಿ. ಅವ್ರು ಒಳ್ಳೇದ್ ಮಾಡಿದ್ರೆ ಇಂಥದ್ದೆಲ್ಲ ಒಳ್ಳೇದ್ ಮಾಡಿದಾರೆ ಅಂತ ತೋರಿಸ್ತೀನಿ. ಬಟ್ ಒಂದೇನೋ ತಪ್ಪು ಅಂತ ನನ್ ಕಾಣಿಸ್ತದೆ, ನಾನು ಅದನ್ನ ನಾನು ಹೇಳಲೇಬೇಕಾಗ್ತದೆ, ತೋರಿಸಲೇಬೇಕಾಗ್ತದೆ. ಹೌದು, ಆ ಕೆಲಸ ಯಾಕಂದ್ರೆ ನಾನು ಇದು. ಇವತ್ತಲ್ಲ, ಇವತ್ತೇ ಇವ್ರ ಕೇಸಲ್ಲೇ ಫಸ್ಟ್ ಶುರು ಮಾಡ್ತಿರೋದಲ್ಲ ನಾನು. ಹ. ಸುಮಾರು ದಿನದಿಂದ ಸುಮಾರು ವರ್ಷದಿಂದ ಮಾಡ್ಕೊಂಡೇ ಬಂದಿದ್ದೀನಿ, ಇಲ್ಲ ಇಲ್ಲ, ಮುಂದೆ ನಿಮ್ಮ ಮಾಡ್ತಿರೋದು. ಇಲ್ಲ ಅದು ನಿಮ್ಮ ನೋಡಿದೆ ನಾವು, ಅದಕ್ಕೋಸ್ಕರ ನಾವು ಅದಕ್ಕೋಸ್ಕರ ಇದಕ್ಕಿಂತ ಜಾಸ್ತಿ ನೆಕ್ಸ್ಟ್ ಸ್ಕೀಮ್ ಅಲ್ಲಿ ಸಹ ಇದ್ದಾರೆ ಸರ್, ಹಾಗೆ. ಇದು ನಿಮ್ಗೆ ಏನಾದ್ರು ಪರ್ಸನಲ್ ಆಗಿ ಅವ್ರ ಹತ್ರ ಏನಾದ್ರು ನಿಮ್ಮ ಚಾನಲ್ಗೆ ಏನಾದ್ರು ಯೂಸ್ ಅಲ್ಲ ಮಾತಾಡ್ಲಿಕ್ಕಿದ್ರೆ ಡೈರೆಕ್ಟ್ ಆಫೀಸಿಗೆ ಬಂದು ನೀವು ಡಾಕ್ಯುಮೆಂಟ್ ಚೆಕ್ ಮಾಡಿ ಫುಲ್ ಇಲ್ಲ ಅವರದ್ದು. ಸರ್, ನಾವಿಲ್ಲ, ನಾವು ಆಫೀಸಿಗೆ ಬರೋದು ಮಾತಾಡೋದು ಆ ಥರದ್ದೇನಿರಲ್ಲ. ನನಗೆ ಏನ್ ಗೊತ್ತಾ ಸರ್, ಈಗ ಲಾಸ್ಟ್ ಟೈಮು ವಹಾಬ್ ಅಂತ ಒಬ್ರು ನಿಮ್ಮ ಎದುರಲ್ಲಿ ಇದ್ರ ಗೊತ್ತು, ಕರಾವಳಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸ್ಕೀಮ್ಗಳು ಮಾಡಿದ್ರು, ನಿಮ್ಗೆ ನೆನಪಿರ್ಬೇಕು. ಅದು ಇದ್ದಾರೆ, ಆಫರ್ ಇದೆ, ಅದು ಎಲ್ಲಿ ಸರ್ ಓಡೋಗ್ಬಿಟ್ರಲ್ಲ ಸರ್, ಎಷ್ಟು ಜನಕ್ಕೆ ಇಲ್ಲ ಏನ್ ಗೊತ್ತಾ cheat ಸರ್, ಅದು ಮಾಡಿದ್ರು ಕರೆಕ್ಟ್ ನೀವು ಹೇಳಿದ್ದು, ಅವರು ಓಡಿ ಹೋಗಿದ್ದಾರೆ. ಆದ್ರೆ ಇವರು ಓಡಿ ನಾನು ಹೇಳ್ತಾರೆ ಸರ್, ಹೋಗ್ಬೇಕಿದ್ರೆ ಕರೆಕ್ಟ್. ಈಗ ಅದಲ್ಲ ಸರ್, ಒಂದ್ ನಿಮಿಷ ನಾವು ಓಡಿ ಸಾರಿ. ಹೋದ್ಮೇಲೆ ಸ್ಟೋರಿ ಮಾಡಿರೋ ಪ್ರಯೋಜನ ಆಗಲ್ಲ ಸರ್, ಅಲ್ಲ, ಇದ್ದಂಗೆ. ಸಾರಿ ಸಾರಿ ಸಾರಿ, ಒಂದ್ ನಿಮಿಷ ಸರ್, ಸಾರಿ. ಏನ್ ಗೊತ್ತಾ, ಇದು ಯಾವಾಗ ಈ ತರದೊಂದು ಕ್ರೈಸಿಸ್ ಬರುತ್ತಲ್ಲ, ಅದು ಮುಂದೆ ಆಗೋ ಅನಾಹುತಕ್ಕೊಂದು ಎಚ್ಚರಿಕೆ. ಅದು ಆ ಟೈಮ್ ಜನ ಹುಷಾರಾಗದೆ ಮತ್ತೆ ಸ್ಕೀಮ್ಗೆ ಜನ ಜಾಯಿನ್ ಆಗ್ತಾರೆ ಅಂತಂದ್ರೆ ಅದು ಒಂದ್ ಫೈನ್ ಡೇ ಆಲ್ರೆಡಿ ಜಾಯ್ನ್ ಆಗಿದ್ದಾರೆ ಸರ್. ಅದೇ ಹೇಳ್ತಾ ಇರೋದು. ಈಗ ನಾವು ಬರೀ 4,000 ಜನ ಹೇಳ್ತಾ ಇದ್ದೀರಿ, ಹೊಸದಾಗಿ ಇನ್ನೂ ಜಾಯ್ನ್ ಆಗ್ತಿದ್ರಲ್ಲ, ಅವ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲಲ್ಲ, ಜಾಯ್ನ್ ಆಗಿ ಆಲ್ಮೋಸ್ಟ್ ಈಗ ಮುಗಿತಾ ಬರ್ತಾ ಉಂಟು ಇನ್ನೊಂದು ಸ್ಕೀಮ್. ಇದು ಅವ್ರದ್ದು ಬ್ಯಾಡ್ ಲಕ್ ಆಗಿರ್ಬೋದು ಅಂತ ನಾವು ತಿಳ್ಕೊಳ್ಬೇಕಷ್ಟೇ, ಅಲ್ಲದೆ ಬೇರೆ ಏನಲ್ಲ. ಯಾಕಂದ್ರೆ ಈಗ 45,000 ಮೆಂಬರ್ ಅಂದ್ರೆ ಅದು ಅಷ್ಟು ಚಿಕ್ಕದಲ್ಲ ಸರ್, ದೊಡ್ಡ ನಂಬರ್. ಹೌದಲ್ಲ ಸರ್, ಸಿಕ್ಕಿದವರದ್ದು ಈ ಪೇಮೆಂಟ್ ಸಿಕ್ಕಿದವರು ಯಾರು ಸಹ ನನಗೆ ಸಿಕ್ಕಿದ ಅಂತ ಹೇಳಿದವರು ಯಾರಿಲ್ಲ ಸರ್, ಒಂದನೇದಾಗಿ. ಈಗ ಸಿಗದವರು ಮಾತ್ರ ಈಗ ಎಕ್ಸಾಂಪಲ್ ನನ್ನ ಅಂಡರ್ ಅಲ್ಲಿ ಇರುವವರು ಅಲ್ಲ, ನನ್ನ ಫ್ರೆಂಡ್ ಅಲ್ಲಿ ಯಾರು ಅವರು ಸಹ ಮಾತಾಡುವವ್ರೆ, ಸಿಕ್ಕಿಲ್ಲ ನನಗೆ ಸಿಗ್ಲಿಲ್ಲ ಅಂತ ಹೇಳುವವ್ರೆ. ಅದೀಗ ತುಂಬಾ ಗೋಲ್ಡ್ ಸ್ಕೀಮ್ ಎಲ್ಲ ಉಂಟಲ್ಲ ಸರ್, ತುಂಬಾ ತಪ್ಪು ಸರ್, ಎಲ್ಲ ಕಡೆ ಮಾಡಬಾರ್ದು ಇದೆ ಸರ್. ಗೋಲ್ಡ್ ಆಕ್ಚುಲಿ ಸ್ಕೀಮ್ ಸ್ಕೀಮ್ ಆಗಲಿ. ಇದಾವಲ್ಲ ಸರ್, ಈ ಸ್ಕೀಮ್ಗಳೇ ಫ್ರಾಡ್ಗಳು, ಈ ಸ್ಕೀಮ್ಗಳೇ ಮೋಸ. ನಮ್ದು ಸರ್ ಕರಾವಳಿ ಎಷ್ಟು ಸ್ಕೀಮ್ಗಳು ಈ ತರ ಮುಗಿಸ್ಬಿಟ್ಟಿದ್ದಾರೆ ಸರ್, ನಿಮ್ಗೆ ಗೊತ್ತಲ್ಲ ಸರ್? ನಮ್ ಕರಾವಳಿ ಬಿಡಿ, ನಮ್ ಬೆಂಗಳೂರಲ್ಲಿ ಬಿಡ್ಬಿಡಿ, ಕರಾವಳಿ ಎಲ್ಲರೂ ಅದರ MD ಓನರ್ಸ್ ಎಲ್ಲ ಓಡಿ ಹೋಗಿ ದುಬೈ ಸೆಟ್ಲ್ ಹೋಗ್ತಾರೆ ಸರ್, ಆಗಿದ್ದಾರೆ. ಎಲ್ಲರೂ ಹೋಗ್ಬಿಡ್ತಾರೆ ಸರ್. ಖಂಡಿತ ಇವ್ರು ಹೋಗ್ತಾರೆ ಒಂದ್ ಫೈನ್ ಡೇ. ಇವತ್ತು ಪಾಪ ಸರ್, ಇವಾಗ ಏನ್ ಗೊತ್ತಾ, ನಿಮ್ಗೊಂದಷ್ಟು ಬರ್ಬೇಕು, ಪಾಪ ಕೊಡ್ತಿದ್ದಾರೆ ಅನ್ಸ್ತದೆ. ಜೊತೆಗಿರೋರ್ಗೆ ಯಾರಿಗೂ ಒಂದ್ಸಲ ಸರ್ ಇವ್ರು ಓಡೋಗ್ತಾರೆ ಅಂತ, ಜೊತೆಗಿರೋರ್ಗೆಲ್ಲ ಏನಿಸ್ತದೆ, ಇವ್ರು ನಮ್ ಜೊತೆಗೆ ಇರ್ತಾರೆ ಅಂತ ಅನಿಸ್ತದೆ. ಹೊರಗಡೆಯಿಂದ ನೋಡಿದಲ್ಲೇ ಗೊತ್ತಾಗುತ್ತೆ, ನಾವು ಸಿಸ್ಟಮ್ ಇಂದ ಹೊರಗೆ ಬಂದು ನೋಡಿದಾಗ ಗೊತ್ತಾಗುತ್ತೆ ಇವ್ರು ಪಕ್ಕ ಹೋಗ್ತಾರೆ ಅಂತ. ಆಕ್ಚುಲಿ ಡಿಸೆಂಬರ್ ಇಂದ ಎಂಡ್ ಆಗಿ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಏಪ್ರಿಲ್ 20
ಅಲ್ಲಿ Okay. 20 ಇಂದ ಸ್ಟಕ್ ಆದ ಅಮೌಂಟ್ ವಿತಿನ್ 30 ಅಂದ್ರೆ ಏಪ್ರಿಲ್ 30 ಒಳಗಡೆ ಅದು ಕ್ಲಿಯರ್ ಆಗ್ಬೇಕಿತ್ತು ಆಕ್ಚುಲಿ ಅದು. ಓಕೆ. ಅವರ ಫಂಡಿನ ವಿಷಯದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿ ಬ್ಯಾಂಕ್ ಇಶ್ಯೂಸ್ ಆಗಿಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗಿ ಅವರು ಡೇಟ್ ಕೊಟ್ರು, ಈ ಡೇಟ್ ಒಳಗೆ ನಾವು ಕ್ಲಿಯರ್ ಮಾಡ್ತೇವೆ. ನಂತರ ಅದು ಅವ್ರಿಗೆ ಏನೋ ಒಂದು ಮಿಸ್ಟೇಕ್ ಆಯ್ತು. ಅದ್ರ ನಂತರ ಇನ್ನೊಂದು ಡೇಟ್ ಕೊಟ್ರು, ಏಪ್ರಿಲ್ 30. ಅದು ಸ್ಟಾಪ್ ಆಗಿ ಮೇ ಅಲ್ಲಿ ಒಂದು 25-30 ಒಂದು ಕ್ಲಿಯರ್ ಮಾಡ್ತೇವೆ ಅಂತ ಜೂನ್ ಅಲ್ಲಿ ಡೇಟ್ ಕೊಟ್ರು. ಹೌದು ಸರ್, ಆಯ್ತು 4-5 ಡೇಟ್ ಆಗಿದೆ. ಸಮಸ್ಯೆ ಏನ್ ಗೊತ್ತಾ ಸರ್, ಹೇಳಿ ಸರ್, ನಿಮ್ ಮುಗಿಸ್ಬಿಡಿ ಸರ್, ಆಮೇಲೆ ಮಾತಾಡ್ತೀನಿ. ಹಾಗೆ ಆ ತರ ಇದ್ದ ಕಾರಣ ಈಗ ಡೈಲಿ ಎವ್ರಿ ಪರ್ಸನ್ಗೆ ಒಂದು 50 to 100% ಡೈಲಿ ಈಗ ಪೇಮೆಂಟ್ ಹೋಗ್ತಾ ಇದೆ ಸರ್. ಈಗ ನಾಡಿದ್ದು 24 ಎಕ್ಸಾಂಪಲ್ 25th ಒಳಗೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗ್ತದೆ ಪೇಮೆಂಟ್ ಅದು. ಈಗ ನಾವು ನಿಮ್ಗೆ ರಿಕ್ವೆಸ್ಟ್ ಮಾಡುದು ಯಾಕಂದ್ರೆ ಈಗ ಈ ಒಂದು ವಿಷಯದಲ್ಲಿ ನಮ್ಮ ಈಗ 4-5,000 ಈಗ 3 to 4,000 ಅಲ್ಲಿಂದ ತಪ್ಪಿದ್ರೆ ಒಂದು 5,000 ಇಟ್ಕೊಳ್ಳುವ. ಅಲ್ಲಿಯ ಮೆಂಬರ್ ಒಂದು ಪೆಂಡಿಂಗ್ ಇದ್ದ ಕಾರಣ ಈಗ 85,000 ವರೆಗೆ ನಮ್ಗೆ ಬೇರೆ ಈಗ ಅವ್ರದ್ದು ಚಿಕ್ಕಮಂಗ್ಳೂರು ಸ್ಕೀಮ್ ಇದೆ. ಈಗ ಎಲ್ಲ ನಮ್ಮ ಅಂಡರಲ್ಲಿ ಜನ ಎಲ್ಲ ಜಾಯ್ನ್ ಆಗಿದ್ದಾರೆ. ಆಕ್ಚುಲಿ ನಾವು ಸಹ ಅವ್ರದ್ದು ಟೀಮ್ ಮೆಂಬರ್ ತರನೇ. ಈಗ ಈ ಒಂದು ಇಶ್ಯೂ ಇಂದಾಗಿ ಅದು ಎಲ್ಲಿಯಾದ್ರೂ ಮಿಸ್ಟೇಕ್ ಆದ್ರೆ ಅವರಿಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಎಲ್ಲಿ ಹೋಗ್ತಾರೆ ಸರ್? ಎಲ್ಲಿಗೆ ಜೈಲಿಗೆ ಏನಾದ್ರೂ ಆಗ್ಬೋದು ಅವರಿಗೆ. ಈಗ ಬಾಕಿ ಪಾಪದವರೆಲ್ಲ ಕಟ್ಟಿದ ಹಣ ಅದರಲ್ಲಿ ಪ್ರಾಬ್ಲಮ್ ಆಗ್ತದಲ್ಲ ಅವರಿಗೆ. ಅದಕ್ಕೋಸ್ಕರ ನಾವು ಈಗ ಇಲ್ಲಿ ಲೋಕಲ್ ಇದ್ದ ಕಾರಣ ನಮ್ಗೆ ಅವರ ಬಗ್ಗೆ ಗೊತ್ತು. ಈಗ ಎಕ್ಸಾಂಪಲ್ ನಾನಾದ್ರೂ ಅಷ್ಟೇ 14,500 ರೂಪಾಯಿ ನಮ್ಗೆ ದೊಡ್ಡ ಅಮೌಂಟ್ ಅದು ಈಗ. ಖಂಡಿತ. ಈಗ ಯಾಕಂದ್ರೆ ನಾವು 6 to 7 ಮಂತ್ ನಾವು ವೇಟ್ ಮಾಡಿದ್ದೇವೆ. ನಮ್ಗೆ ಅದು ಪೇಷನ್ಸ್ ಕಳ್ಕೊಂಡ್ರೆ ನಾವು ಅದಕ್ಕಿಂತ ಮೇಲೆ ಹೋಗ್ತೇವೆ ನಾವು. ಖಂಡಿತ ಸರ್, ಖಂಡಿತ. ಹೌದು. ಈಗ ಆಕ್ಚುಲಿ ಅದೇ ಪ್ರಾಬ್ಲಮ್ ಸರ್. 24th ಒಳಗೆ ನೀವು 100% ಇದು ಕ್ಲಿಯರ್ ಆಗ್ತದೆ ಸರ್. ಒನ್ ಎಲ್ಲ ಪೇಮೆಂಟ್ ಅವ್ರದ್ದು ಕ್ಲಿಯರ್ ಆಗ್ತದೆ. ಈಗ ಅವ್ರು ಹೇಳಿಕೊಟ್ಟು ಮಾತಾಡಿದಲ್ಲ ನಾವು, ಇದು ನಮ್ಮ ಓನ್ ಒಪಿನಿಯನ್. ಯಾಕಂದ್ರೆ ನಾವು ತುಳುನಾಡಿನವ್ರು, ಮಂಗಳೂರಿನವ್ರು, ಯಾಕೆ ನಮ್ಗೆ ಅವರ ಒಳಗಿನ ವಿಷಯ ನಮ್ಗೆ ಗೊತ್ತಿದ್ದಾಗ ನಾವು ಮಾತಾಡಿದ ಅವ್ರಿಗೆ ಆಕ್ಚುಲಿ. ಈಗ ನಮ್ಗೆ ಅದ್ರಲ್ಲಿ ಏನಿಲ್ಲ, ನಿಮ್ಮ ಹತ್ರ ಮಾತಾಡಿ ತೆಗಿಸಿ ನಮ್ಗೆ ಇನ್ನೊಬ್ಬರಿಗೆ ಹಾಳು ಮಾಡಿ ನಮ್ಗೆ ಅಂತ ಥಿಂಕಿಂಗ್ ಇಲ್ಲ. ಆಕ್ಚುಲಿ ನಾವು ಇದನ್ನೊಂದು ಫೇಸ್ ಮಾಡ್ಲಿಕ್ಕೋಸ್ಕರ ಇದು ಕ್ಲಿಯರ್ ಆಗ್ಬೇಕು. ಯಾಕಂದ್ರೆ ಈಗ ಈ ವಿಷಯದಿಂದ ಇನ್ನು ಬರುವ ನೆಕ್ಸ್ಟ್ ಸ್ಕೀಮ್ ಇಲ್ಲದಿದ್ರೆ ನಮಗೆ ಇದನ್ನು ಫೇಸ್ ಮಾಡಬಹುದು. ಇದು ನೆಕ್ಸ್ಟ್ ಸಹ ಸ್ಕೀಮ್ ಇದೆ, ಅವರಿಂದ ಸಹ ಅವರ ಅಂಡರ್ ಅಲ್ಲಿ ಇನ್ನೂ ಸಹ ತುಂಬಾ ಜನ ಪಾಪದವರು ಪೇಮೆಂಟ್ ಮಾಡಿದ್ದಾರೆ, ಆಕ್ಚುಲಿ ಕಟ್ಟಿದ್ದಾರೆ. ಈಗ 7 ಮಂತ್ ಆಯ್ತು, ಇನ್ನು ಇರೋದು 4 ಮಂತ್ ಇರ್ತದೆ. ಅದಕ್ಕೋಸ್ಕರ ಇನ್ನು ಅವರಿಗೆ ಸಹ ಪ್ರಾಬ್ಲಮ್ ಆಗುದು ಬೇಡ. ಇದೊಂದು 4,000 ಜನದೊಳಗೆ ಇರುವುದು ಪೇಮೆಂಟ್ ಸರ್. ಇದು 24th 25th ಒಳಗೆ ಆಗ್ತದೆ. ಆಲ್ಮೋಸ್ಟ್ ಇದು 100 to 99% ಆಲ್ಮೋಸ್ಟ್ ಕ್ಲಿಯರ್ ಆಗ್ತದೆ.